ಇಸ್ರಾಯೇಲನ ಮನೆತನದವರೇ, ಯೆಹೋವನನ್ನು ಕೊಂಡಾಡಿರಿ. ಆರೋನನ ಮನೆತನದವರೇ, ಯೆಹೋವನನ್ನು ಕೊಂಡಾಡಿರಿ. ಶುಕ್ರವಾರ 28 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 31 ಅಧ್ಯಾಯದ 6ನೇ ವಚನ. ನೀವು ಶೂರರಾಗಿ ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮ ಮುಂದೆ ಹೋಗುತ್ತಾನೆ, ನಮಗೋಸ್ಕರವಾಗಿ ಜಯವನ್ನು ಅನುಗ್ರಹಿಸಿಕೊಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರು ನಮ್ಮ ಮುಂದೆ ಹೋಗಿ ನಮಗೆ ಜಯವನ್ನು ಕೊಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಮೋಶೆಯು ತನ್ನ ಜೀವನದ ಅಂತಿಮ ಸಮಯದಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಪ್ರತಿಯೊಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳುತ್ತಾ ಈ ಒಂದು ವಚನದಲ್ಲಿ ನೀವು ಧೈರ್ಯವಾಗಿರಿ, ಅಂಜಬೇಡಿರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಇದೇ ಮಾತನ್ನು ದೇವರು ಯೆಹೋಶುವನಿಗೆ ಹೇಳಿದ್ದು. ಈಗ ಮೋಶೆಯ ಜೀವನ ಅಂತ್ಯವಾಗುವಂಥ ಸಮಯದಲ್ಲಿ ಯೆಹೋಶುವನಿಗೆ ದೇವರು ನಾಯಕತ್ವವನ್ನು ಕೊಡಬೇಕೆಂಬುದಾಗಿ ಮೋಶೆಗೆ ಹೇಳಿದ ಮೇಲೆ, ಮೋಶೆಯು ಜನರಿಗೆ, ಯೆಹೋಶುವನು ತಾನೇ ನಾಯಕತ್ವದಲ್ಲಿ ನಿಮ್ಮನ್ನು ಕಾನಾನ್ ದೇಶಕ್ಕೆ ನಡೆಸುತ್ತಾನೆ, ಆದರೆ ನೀವು ಅಲ್ಲಿರುವಂಥ ಜನರನ್ನು ನೋಡಿ ಹೆದರಬೇಡಿರಿ, ಅಂಜಬೇಡಿರಿ ಎಂಬುದಾಗಿ ದೇವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆಂಬುದಾಗಿ ಮೋಶೆ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮೋಶೆ ಹೇಳುವಂಥ ಮಾತು, ದೇವರು ತಾನೇ ನಿಮಗೋಸ್ಕರವಾಗಿ ಯುದ್ಧ ಮಾಡುತ್ತಾನೆ, ದೇವರು ನಿಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದಿಲ್ಲ, ದೇವರು ನಿಮಗೋಸ್ಕರವಾಗಿ ವಾಗ್ದಾನ ಮಾಡಿದ್ದನ್ನು ಕೊಡುತ್ತಾನೆಂಬುದಾಗಿ ಭರವಸೆಯ ಮಾತನ್ನು ಹೇಳಿ ಹೆದರಬೇಡಿರಿ, ಅಂಜಬೇಡಿರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದ ಹಲವಾರು ಸಂಗತಿಗಳಲ್ಲಿ ನಮ್ಮ ವಿರೋಧಿಗಳು ಬಹಳಷ್ಟು ಶಕ್ತಿಯುಳ್ಳವರಾಗಿರಬಹುದು, ಆದರೆ ದೇವರು ತಾನೇ ನಮ್ಮ ಮುಂದೆ ಹೋಗುವುದಾದರೆ ಎಂಥ ಶಕ್ತಿಯುಳ್ಳವರಾಗಿದ್ದರೂ ಕೂಡ ದೇವರ ಶಕ್ತಿ ಮುಂದೆ ಸೋಲುವಂಥದ್ದು ಖಂಡಿತ. ದೇವರು ತಾನೇ ಭರವಸೆ ಕೊಟ್ಟಿದ್ದಾನೆ, ನಮ್ಮ ಮುಂದೆ ಹೋಗುತ್ತಾನೆ ಎಂಬುದಾಗಿ. ಯಾವುದಕ್ಕೂ ಅಂಜದೆ ದೇವರಲ್ಲಿ ಭರವಸೆ ಇಟ್ಟು ದೇವರು ತಾನೇ ನಡೆಸುವಂಥ ದಾರಿಯಲ್ಲಿ ನಡೆದು ಧೈರ್ಯವಾಗಿ ಅದ್ಭುತಗಳನ್ನು ಹೊಂದಿಕೊಳ್ಳುತ್ತಾ ದೇವರ ವಿಶೇಷವಾದಂಥ ಆಶೀರ್ವಾದದಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಕರ್ತನೇ, ದಯಮಯ ಸ್ವಾಮಿ, ನೀನು ತಾನೇ ನಮ್ಮೊಂದಿಗಿರುವುದಾದರೆ ಖಂಡಿತವಾಗಲೂ ಜಯ. ಅದನ್ನು ನೋಡಲು ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.